ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಂದ್ರೆ, ನಾನು ಹೊರಡ್ತಾ ಇದ್ದೇವೆ ಮೆಜೆಸ್ಟಿಕ್ ಸೈಡ್ಗೆ ಫಾರ್ ಸಾರಿ ಶಾಪಿಂಗ್. ಸಾರಿ ನಾವು ಯೂಶಲಿ ಬೇರೆ ಬಟ್ಟೆಗಳೆಲ್ಲ ನಾರ್ಮಲಿ ಪರ್ಚೇಸ್ ಮಾಡ್ತಾ ಇರ್ತೇನೆ. ಸಾರಿ ಪರ್ಚೇಸ್ ಮಾಡೋ ತುಂಬಾ ಸಮಯ ಆಯ್ತು. ಸೊ ಹಬ್ಬ ಎಲ್ಲ ಬರ್ತಾ ಇದೆ, ರಿಪೀಟೆಡ್ ಸಾರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಸಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಹೆವಿ ಮಳೆ ಸಹ ಬರ್ತಾ ಉಂಟು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ, ನೋಡ್ಬೋದು. ಸೊ ವಿಲ್ ಗೋ ಗೈಸ್. ನೋಡಿ ಗೈಸ್, ಫುಲ್ ಬ್ಲಾಗ್ ಸ್ಟಾರ್ಟೆಡ್. ಎಲ್ಲಿ ಮೆಟ್ರೋ ಸ್ಟೇಷನ್ ಜ್ಞಾನ ಭಾರತಿ, ಜಸ್ಟ್ 2 ಸ್ಟೇಷನ್ ನೆಕ್ಸ್ಟ್ ಟು ನಮ್ಮ ಪ್ಲೇಸ್. ಅಲ್ಲೇ ಬ್ಲಾಗ್ ಸ್ಟಾರ್ಟ್ ಆಯಿತು. ಬಟ್ ನೋ ಚಾಯ್ಸ್, ಟ್ರಾಫಿಕ್ ಫೇಸ್ ಮಾಡಲೇಬೇಕು ಬ್ಯಾಂಗ್ಳೂರಲ್ಲಿ. ನೋಡಿ ಗೈಸ್, ಮೆಜೆಸ್ಟಿಕ್ ಮೇನ್ ಬಸ್ ಸ್ಟಾಪ್ ಸಾರಿ. ತುಂಬಾ ಟೈಮ್ ಆಯ್ತು ಆಕ್ಚುಲಿ. ನಾವು ಕೆಂಗೇರಿಂದ ಟ್ರೈನ್ ಹತ್ತುವ ಕಾರಣ ಈ ಸೈಡ್ ಬರದೆ ಸುಮಾರಾಯ್ತು. ಆಲ್ಮೋಸ್ಟ್ 2 years ಮೇಲೆ ಆಯ್ತು ಅನ್ಸ್ತದೆ ನನಗೆ ನಾ ಬರೋದು ಈ ಸೈಡಿಗೆ ಅಲ್ಲ. ತುಂಬಾ ಆಯ್ತು. ನೋಡಿ, ಕೆಂಪೇಗೌಡ ಬಸ್ ನಿಲ್ದಾಣ, ಫುಲ್ ರಶ್ ಗೈಸ್. ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಬೇಕು ನಮ್ಗೆ ಒಂದು 1 kilometer ಕವರ್ ಮಾಡ್ಲಿಕ್ಕೆ ಬೇಕು more than 20 minutes. ಅಷ್ಟು ಬ್ಲಾಕ್, ಕ್ರೇಜಿ ಬ್ಲಾಕ್. ಅಪರೂಪಕ್ಕೆ ಬರ್ಲಿಕ್ಕೆ ಓಕೆ, ನಾಟ್ ಫಾರ್ ರೆಗ್ಯುಲರ್. ಗೈಸ್, ವಿ ರೀಚ್ಡ್ ಪೋತೀಸ್. ನೋಡಿ, ಪಾರ್ಕಿಂಗ್ ಹೋಗ್ತಾ ಇದ್ದೇವೆ. ಬಿಗ್ ಔಟ್ಲೆಟ್ ಅಲ್ಲ, ಆಕ್ಚುಲಿ ಬಿಗ್ ಔಟ್ಲೆಟ್ ಪೋತೀಸ್. ಗೈಸ್, ಪೋತೀಸ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಆಕ್ಚುಲಿ ವಿಡಿಯೋಗ್ರಫಿ ನಾಟ್ ಅಲೌಡ್ ಇತ್ತು. ಸುಮ್ಮನೆ ಯಾಕೆ ಕಿರಿಕಿರಿ ಅಂತ ಹೇಳ್ಕೊಂಡು ನಾವು ವಿಡಿಯೋಗ್ರಫಿ ಮಾಡಿ ಟ್ರೈ ಮಾಡಲಿಲ್ಲ. ಬಟ್ ಐ ಆಮ್ ವೆರಿ ಫಾಸ್ಟ್ ಪರ್ಚೇಸಿಂಗ್ ಪರ್ಸನ್. ಹೋದ ಕೂಡಲೇ 1-2 ಸ್ಯಾರೀಸ್ ನಂಗೆ ಇಷ್ಟ ಆಯ್ತು. ಒಂದು ಸಾರಿ ನಾನು ಸೆಲೆಕ್ಟ್ ಮಾಡಿದೆ. ಸೊ ಸಾರೀಸ್ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು 2 ಪರ್ಚೇಸ್ ಮಾಡಿದಂತ. ಅಂದ್ರೆ ಸಿಂಪಲ್ ಸಾರಿ ಪರ್ಚೇಸ್ ಮಾಡಿದ್ದು, ಅಂದ್ರೆ ಟೆಂಪಲ್ಸ್ಗೆ ಹೋಗ್ಲಿಕ್ಕೆ, ಮತ್ತೆ ಏನಾದ್ರು ಜಸ್ಟ್ ಸಣ್ಣ ಸಣ್ಣ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಯೂಸ್ ಆಗುವಂತ ಸ್ಯಾರೀಸ್. ಸೊ 2 ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ, ತೋರಿಸ್ತೀನಿ ನನಗೆ ಇಷ್ಟವಾದ ಕಲರ್ಸ್ ಅಷ್ಟೇ ಗೈಸ್. ಅದಾದ್ಮೇಲೆ ನಾವಿವಾಗ ಡಿಸೈಡ್ ಮಾಡಿದ್ವಿ, ನೀವೇ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ, ನಿನ್ನೆ ರಿಲೀಸ್ ಆಗಿದ್ದು. ಸೊ ವಿ ಗಾಟ್ ಟಿಕೆಟ್, 2 ಟಿಕೆಟ್ ಸಿಕ್ತು ಲುಲು ಮಾಲಿಗೆ. ಸೊ ಹೋಗ್ತಾ ಇದ್ದೇವೆ ಆಕ್ಚುಲಿ, ಟಿಕೆಟ್ ಸಿಕ್ಕಿದ ಕಾರಣ. ಸೊ ಅದರ ರಿವ್ಯೂಸ್ ಈ ವ್ಲಾಗ್ ಅಲ್ಲೇ ಹೇಳ್ತೀನಿ. ಥಿಯೇಟರ್ ಸಂತೋಷ್ ಥಿಯೇಟರ್ ನೋಡಿ ಗೈಸ್, ಇಲ್ಲೆಲ್ಲ ಮೆಜೆಸ್ಟಿಕ್ ಅಲ್ಲಿರೋ ಸಂತೋಷ್ ಥಿಯೇಟರ್. ಇಲ್ಲಿ ಆಲ್ರೆಡಿ ನೋಡಿ ದೊಡ್ಡ ಕಟ್ಔಟ್ ಅಲ್ಲಿ ಹಾಕಿದ್ದಾರೆ ಯಶಿದು. ಸೂಪರ್ ಅಲ್ಲ. ನಾವು ಹೋಗ್ತಿರೋದು ಲುಲು ಮಾಲ್. ಆಮೇಲೆ ಹಸಿವಾಗ್ತಾ ಇದೆ ತುಂಬಾ. ಸೊ ಇವಾಗ ಟೈಮ್ ಬಂದು 7:44, 9 o'clock ಶೋ ಸಿಕ್ಕಿದ್ ನಮ್ಗೆ. ಸೊ ಅಲ್ಲಿ ಹೋಗಿ ಏನಾದ್ರು ತಿನ್ಬೇಕು, ಬೇರೆ ಹೋಗೋ ಟೈಮ್ ಇಲ್ಲ ಇವಾಗ. ಇಟ್ ಫುಲ್ ಟ್ರಾಫಿಕ್ ಏರಿಯಾದು. ಸೊ ಆಲ್ಮೋಸ್ಟ್ ರೀಚ್ಡ್. ಎಷ್ಟು ಮಿನಿಟ್? 2.7 kilometer ಉಂಟು ಇಲ್ಲಿಂದ. Guys, we are reaching to Lulu hypermarket. ಅಲ್ಲ ಸಾರಿ, ಲುಲು ಮಾಲ್. ಲುಲು ಮಾಲ್ ರೀಚ್ ಆಗ್ತಾ ಇದ್ದೇವೆ. ಎಷ್ಟು ಹೊತ್ತಾಯ್ತು ನಾವು ಆಕ್ಚುಲಿ ಇಲ್ಲಿ ಬಾಕಿ ಆಗಿದ್ದು, 20 minutes ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ. ಇಲ್ಲಿಗೆ ಸಹ ಬರೋದೇ ತುಂಬಾ ಟೈಮ್ ಆಯ್ತು ಆಕ್ಚುಲಿ, ಲುಲು ಮಾಲ್ಸ್ ಬರೋದೇ ತುಂಬಾ ಟೈಮ್ ಆಯ್ತು. ಸೊ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಇದು ದೊಡ್ಡ ಪಾರ್ಕಿಂಗ್ ಆಕ್ಚುಲಿ ಲುಲು ಮಾಲ್. ಪಾರ್ಕಿಂಗ್ ನೋಡಿ ಈ ತರ ಆಗ್ತಾ ಉಂಟು. ಫುಡ್ ಕೋರ್ಟಿಗೆ ಹೋಗ್ತಾ ಇದ್ದೇವೆ. ವೆರಿ ಹಂಗ್ರಿ. 9 o'clock ಶೋ ಅಲ್ಲ, ಇವಾಗ ಆಲ್ರೆಡಿ ಟೈಮ್ ಬಂದು 8:10. ಯೂಜ್ ಇನ್ನೂ ಇದೆ, ಸೆಕೆಂಡ್ ಫ್ಲೋರ್ ಫುಡ್ ಕೋರ್ಟ್. ಫುಡ್ ಎಲ್ಲ ಆರ್ಡರ್ ಮಾಡಿ ಆಗಿದೆ, ಬರ್ತಾರೆ ಇನ್ನೊಂದು 10 minutes ಅಲ್ಲಿ. ದೆನ್ ಬ್ಯಾಟಿಂಗ್ ಮಾಡಿಕೊಂಡು ಥಿಯೇಟ್ರಿಗೆ ಹೋಗುವ. ಗೆಸ್ ದ ಫುಡ್. ಗುಡ್. ಸಿನಿಪೋಲಿಸಿಗೆ ಹೋಗ್ತಾ ಇದ್ದೇವೆ ನೋಡಿ.
ಸೊ ವಿಲ್ ಸಿ, ಎಕ್ಸೈಟೆಡ್ ಫಾರ್ ದ ಟಾಕ್ಸಿಕ್ ಮೂವಿ. ನೋಡುವ. ಸೋ ಮಚ್ ಎಕ್ಸೈಟ್ಮೆಂಟ್ ಉಂಟು, ಮಲ್ಟಿಪಲ್ ಒಪಿನಿಯನ್ ಸಿಕ್ಕಿದೆ ನಮಗೆ, ಅಂದರೆ ರಿವ್ಯೂಸ್ ಇದೆಯಲ್ಲ ಜನರಲ್, ಸೊ ನಾವೇ ತಿಳ್ಕೊಂಡು ರಿವ್ಯೂಸ್ ಎಕ್ಸಾಕ್ಟ್ ಆನೆಸ್ಟ್ ರಿವ್ಯೂ ಕೊಡಬೇಕು ಅಂತ ನೋಡ್ತಾ ಇದ್ದೀವಿ ಅಲ್ಲ. ಎಸ್, ಪಾಪ್ಕಾರ್ನ್ ಇಸ್ ಮಸ್ಟ್. ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನನಗೆ ಫಸ್ಟಿಗೆ ಪಾಪ್ಕಾರ್ನ್ ಬೇಕು, ಅದಕ್ಕೆ ನಾನು ಊಟ ಕಡಿಮೆ ಮಾಡಿದ್ದೆ ಪಾಪ್ಕಾರ್ನ್ ತಿರ್ಲಿಗೋಸ್ಕರ. ಹಾಂ, ಇದೆ ಮ್ಯಾಕ್ರೋ ಎಕ್ಸಿಯಲ್ಲಿ ಇರೋದು ನಮ್ಮದು. ಎಸ್, ಇದ್ರೊಳಗೆ ಹೋಗುವ, ಇನ್ನೊಂದು ಫ್ಯೂ ಮಿನಿಟ್ಸ್ ಲೆಫ್ಟ್. ಶೋ ಟೈಮ್ 9 PM ಬರ್ದಿರೋ ನೋಡು, 9 PM. ಬನ್ನಿ ಗೈಸ್, ಹೋಗುವ. ಜನ ಇದ್ದಾರಾ? ಇದ್ದರೆ ಸ್ಟಾರ್ಟೆಡ್ ಪಾಪ್ಕಾರ್ನ್ ಬ್ಯಾಟಿಂಗ್ ಗೈಸ್. ಜನ ಬರ್ತಾ ಇದ್ದಾರೆ. ಕರೆಕ್ಟ್ ಟೈಮ್ ಬಂದಿದ್ದೇವೆ. Hello, Daddy. Daddy's home. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಬಂದು 1 AM, ಅದಕ್ಕೆ ನಾನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೇನೆ. ಮೂವಿ ಎಲ್ಲ ಮುಗೀತು, ನಾವು ಒಂದು ಸ್ವಲ್ಪ ದಾರಿ ಮುಂದೆ ಬಂದ್ವಿ. ಸೊ ರಿವ್ಯೂ ಹೇಳ್ತಾ ಇದ್ದೇನೆ. ಓಕೆ, ನನ್ನ ಸೈಡ್ ರಿವ್ಯೂ ಅಂದ್ರೆ ಡೆಫಿನೆಟ್ಲಿ ಐ ಲೈಕ್ ದಿಸ್ ಮೂವಿ. ಇವಾಗ ಗೊತ್ತಾಯ್ತು ಯಾಕೆ 2 ಟೈಪ್ಸ್ ಆಫ್ ಒಪಿನಿಯನ್ ಈ ಮೂವಿಗೆ ಇತ್ತು ಅಂತ. ಬಿಕಾಸ್ ನಮ್ಮ ಥಿಯೇಟ್ರಲ್ಲೂ ಸಹ ಸಮ್ ಪೀಪಲ್ಸ್ ಇದ್ರು, ಅಂದ್ರೆ 2 ತರ ಮಾತನಾಡೋರು ಇದ್ರು, ಅಂದ್ರೆ ಕೆಲವರು ಜೋಕ್ ತರ ನಗಾಡ್ತಿದ್ದವರು ಇದ್ರು. ಬಟ್ ಮೆಜಾರಿಟಿ ಎಲ್ಲರೂ ಸಹ ಒಂಥರ ಸೈಲೆಂಟ್ ಆಗಿ ಮೂವಿಯನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ದು ಸಹ ನಾನು ನೋಡಿದ್ದೇನೆ. ನನ್ನ ಒಪಿನಿಯನ್, ಬಿಕಾಸ್ ನಾನು ಹೋದಾಗ ಕೂಡ 2 ಟೈಪ್ಸ್ ಆಫ್ ರಿವ್ಯೂಸ್ ನೋಡಿನೇ ಹೋದದ್ದು. ನನ್ಗೆ ಕಾಣ್ತಾ ಇತ್ತು, ನೆಗೆಟಿವ್ ಹೇಳೋದು ತುಂಬಾ ಕೇಳಿದ್ದೇನೆ, ಪಾಸಿಟಿವ್ ಹೇಳೋದು ಸಹ ನೋಡಿದ್ದೇನೆ. ಎರಡು ನಾನು ತಲೆಗೆ ಹಾಕದೆ ನಾ ಫ್ರೆಶ್ ಮೈಂಡ್ ಅಲ್ಲಿ ಹೋಗಿದ್ದೆ. ಅಂದ್ರೆ ನನ್ನ ಒಪಿನಿಯನ್ ಮಾತ್ರ ನಾನು ಇದರಲ್ಲಿ ಹೇಳ್ತಾ ಇದ್ದೇನೆ. ಡೆಫಿನೆಟ್ಲಿ ಯಶ್ ಸರ್ ನ ಆಕ್ಟಿಂಗ್ ವಾಸ್ ಲೈಕ್ ಮಸ್ತ್. ಫಸ್ಟ್ ಆಕ್ಟಿಂಗ್ ಬೆಸ್ಟ್ ಹೇಳಿದ್ರೆ ಯಶ್. ನೆಕ್ಸ್ಟ್ ಯಾರೆಲ್ಲ ಅಲ್ಲಿ ಕಾಸ್ಟ್ ಇದ್ರಲ್ವಾ, ಈಗ ನಯನತಾರ, ಕಿಯಾರಾ ಅಂಡ್ ಅದರ್ 2 ಆಕ್ಟ್ರೆಸ್ ಎಲ್ಲ ಇದ್ರಲ್ಲ, ಅವರದ್ದು ಸಹ ಎಲ್ಲರದ್ದು ಅವರವರ ಅಂತ ಹೇಳುದು ಪಾರ್ಟ್ ಅಲ್ಲಿ ಅವ್ರ ಬೆಸ್ಟ್ ಇದ್ರು. ರುಕ್ಮಿಣಿ ವಸಂತ್ ಎಲ್ಲಾನು ಬೆಸ್ಟ್ ಇತ್ತು. ಆಮೇಲೆ ತುಂಬಾ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಕೂಡ ಇದೆ ಮೂವಿಯಲ್ಲಿ. ಎಂಡಿಂಗ್ ಆಲ್ಸೋ ತುಂಬಾ ಥ್ರಿಲ್ ಆಗಿತ್ತು. ಆಮೇಲೆ ಸ್ಟೋರಿ ಕನೆಕ್ಟ್, ತುಂಬಾ ಮಂದಿ ಕೆಲವೊಮ್ಮೆ ಸ್ಟೋರಿ ಅರ್ಥ ಆಗ್ತಿರ್ಲಿಕ್ಕಿಲ್ಲ, ದೇ ಆರ್ ಸೀಯಿಂಗ್ ಅಂತ ಹೇಳುದು ಸಮ್ ಅದರ್ ಆಂಗಲ್ ಅನ್ನೇ ನೋಡ್ತಾ ಇದ್ದಾರೆ ಈ ಮೂವಿಯಲ್ಲಿ. ದಟ್ ಇಸ್ ವೆರಿ ಸ್ಯಾಡ್ ಪಾರ್ಟ್. ಅಲ್ಲಿ ಎಫರ್ಟ್, ಅವರಷ್ಟು ಎಫರ್ಟ್ ಹಾಕಿದ್ದಾರೆ, ಅದನ್ನೆಲ್ಲ ಆಕ್ಚುಲಿ ಕನ್ಸಿಡರೇ ಮಾಡುದಿಲ್ಲ, ಹೇಳುದು ವೆರಿ ಸ್ಯಾಡ್ ಪಾರ್ಟ್ ಅಂತ ಹೇಳ್ಬೋದು ಮೂವಿಯಲ್ಲಿ. ಡೆಫಿನೆಟ್ಲಿ ಐ ಲೈಕ್ ದಿಸ್ ಮೂವಿ. ನಾ ಎಂಜಾಯ್ ಮಾಡಿದ್ದೇನೆ, ನಾನು ರೆಕಮೆಂಡ್ ಡೆಫಿನೆಟ್ಲಿ ಮಾಡ್ತೇನೆ. ಬಟ್ ನಾನು ಎಗೇನ್ ಹೇಳ್ತಿದ್ದೇನೆ, ಅದೇ ಒಬ್ಬೊಬ್ಬರ ಅಂತ ಹೇಳುದು ಪರ್ಸೆಪ್ಷನ್ ಆಗಿರ್ತದೆ. ಮೂವಿ ಇಷ್ಟ ಆಗೋದು ಆಗದಿರುವುದು ಕೂಡ. ಸೊ ನನ್ನ ಪರ್ಸೆಪ್ಷನ್ ಅಲ್ಲಿ ನಂಗೆ ಐ ಲೈಕ್ ದ ಮೂವಿ, ಆಯ್ತಾ. ಸೊ ಅಷ್ಟೇ ಗೈಸ್. ಸೊ ಮೂವಿ ವಾಸ್ ರಿಯಲಿ ನೈಸ್. ಸೊ ನಾವು ಇನ್ನು ಮನೆಗೆ ಹೊರಡ್ತೇವೆ, ಅಲ್ಲಿ ಸಿಗುವ ಗೈಸ್. ಮನೆಗೆ ರೀಚ್ ಆದ್ವಿ. ಆದ್ಮೇಲೆ ಸಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಸಾರಿ ತೋರಿಸಿದ ಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಐ ಪರ್ಚೇಸ್ಡ್ 2 sarees. ಅಂದ್ರೆ ನೋಡಿ, ಆಸ್ ಯೂಶುವಲ್ ಐ ಲೈಕ್ ಗ್ರೀನ್ ಕಲರ್ ಮೋರ್. ನೋಡಿ ಈ ಸಾರಿ ಗ್ರೀನ್ ವಿತ್, ಐ ಡೋಂಟ್ ನೋ ಕಲರಿಗೆ ಹೇಗೆ ಕಾಣ್ತಾ ಉಂಟು ಅಂತ ಕ್ಯಾಮರಾದಲ್ಲಿ. ತುಂಬಾ ಚೆನ್ನಾಗಿದೆ ಸಾರಿ. ಆಮೇಲೆ ನಂಗೆ ಉಡ್ಲಿಕ್ಕೆ ಅಷ್ಟು ಬರುದಿಲ್ಲ, ಸೊ ನನಗೆ ಕಂಫರ್ಟಬಲ್ ಆಗಿರೋ ಮೆಟೀರಿಯಲ್ ಆಗಿರ್ಬೇಕು, ಅಂದ್ರೆ ನಾನೇ ಡ್ರೇಪ್ ಮಾಡೋದಾದ್ರೆ ಅದಕ್ಕೆ ಈ ಮೆಟೀರಿಯಲ್. ಇತ್ತೀಚೆಗೆ ಒಂದು 2 times ನಾನೇ ಸಾರಿ ಉಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ, ಇದು ನನ್ನ ಸಾರಿ. ಈ ತರ ಕಲರ್ಸೇ ನಂಗೆ ಇಷ್ಟ ಆಗೋದು. ಇದು ಇದೆ ನನ್ನ ಹತ್ರ ಈ ಕಲರ್ಸ್. ಸ್ಟಿಲ್ ಅಗೇನ್ ದಿಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಸ್ಯಾರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಓಕೆ, ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಇಷ್ಟವಾದ ಮೂವಿ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಹೇಳಲಿಕ್ಕಿತ್ತು, ನಾವು ಯೂಶುವಲಿ ಈ ತರ ಫೇಮಸ್ ಮೂವೀಸ್, ತುಂಬಾ ವರ್ಷದಿಂದ ಕಾಯುವ ಮೂವೀಸ್ ಇರ್ತದಲ್ಲ, ಬಂದಾಗ ಫಸ್ಟ್ ಡೇ ಶೋಸ್ ಅಲ್ಲೆಲ್ಲ ನೋಡ್ಬೇಕಂತ ಆಸೆ ಪಡ್ತಿದ್ದೆ. ಬಟ್ ಟಾಕ್ಸಿಕ್ ಅನ್ನಿಸ್ತು, ನಾನು ಹಾಗೆ ಅನ್ಕೊಂಡಿದ್ದೆ, ಅಂದ್ರೆ ನಾ ಫಸ್ಟ್ ಡೇ ಶೋ ನೋಡ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ. ಬಟ್ ಹ್ಯಾಪಿ, ಸೆಕೆಂಡ್ ಡೇ ಅದು ಸಿಕ್ಕಿದೆ ಟಿಕೆಟ್. ಸೊ
ಮೂವಿ ನೋಡಿ ಆಯಿತು, ರಿವ್ಯೂಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಬ್ಲಾಗ್. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಇನ್ನು ಮುಂದೆ ನ್ಯೂ ವ್ಲಾಗ್ಸ್ ಬರ್ತಾ ಇರ್ತದೆ. ಸ್ವಲ್ಪ ದಿನದಿಂದ ಹಾಕಿರಲಿಲ್ಲ. ಸೊ ಅಷ್ಟೇ ಗೈಸ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್.